ಈ ಕ್ಷಣದ ಪ್ರಮುಖ 25 ಸುದ್ದಿಗಳನ್ನು ನೋಡೋಣ ಬನ್ನಿ. ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರೂ ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ಸದಸ್ಯರು ಅನ್ನೋದು ಬಯಲಾಗಿದೆ. ಫೇಸ್ಬುಕ್ನಲ್ಲಿ ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ಸಂಬಂಧ ಹೊಂದಿದ್ದ ಆಗಂತುಕರು 1.5 ವರ್ಷದ ಹಿಂದೆ ಮೈಸೂರಲ್ಲಿ ಭೇಟಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಬಜೆಟ್ ಅಧಿವೇಶನದಲ್ಲೂ ಸಂದರ್ಶಕರ ಪಾಸ್ನಲ್ಲಿ ಮನೋರಂಜನ್ ಸಂಸತ್ ಪ್ರವೇಶ ಮಾಡಿದ್ದನಂತೆ. ಹೀಗೆ ಫೇಸ್ಬುಕ್ ಮೂಲಕ ಎಲ್ಲರೂ ಒಂದಾಗಿ ಡಿಸೆಂಬರ್ 10ರಂದು ತಮ್ಮ ರಾಜ್ಯಗಳಿಂದ ದೆಹಲಿಯನ್ನ ತಲುಪಿದ್ದಾರೆ. ಡಿಸೆಂಬರ್ 10ರ ರಾತ್ರಿ ಎಲ್ಲ ಆರೋಪಿಗಳು ಗುರುಗ್ರಾಮದ ವಿಕ್ಕಿ ವೃಂದಾ ನಿವಾಸದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇನ್ನು ಅಮೋಲ್ ಶಿಂದೆ ಎಂಬಾತ ಮಹಾರಾಷ್ಟ್ರದಿಂದ ಕಲರ್ ಬ್ಲಾಸ್ಟ್ ಪಟಾಕಿಯನ್ನು ತಂದಿದ್ದ. ಮಹದೇವ ರಸ್ತೆಯಲ್ಲಿರುವ ಪ್ರತಾಪ್ ಸಿಂಹರಿಂದ ಡಿಸೆಂಬರ್ 13ರ ಬೆಳಗ್ಗೆ 9 ಗಂಟೆಗೆ ಈ ಸಾಗರ್ ಶರ್ಮಾ ಪಾಸ್ ಅನ್ನ ಪಡೆದಿರ್ತಾನೆ. ಸಂಸತ್ ಪ್ರವೇಶಕ್ಕೂ ಮುನ್ನ ಆರೋಪಿಗಳು ಇಂಡಿಯಾ ಗೇಟ್ನಲ್ಲಿ ಭೇಟಿಯಾಗಿದ್ದಾರೆ. ಅಲ್ಲಿ ಅಮೋಲ್ ಎಲ್ಲರಿಗೂ ಕಲರ್ ಬ್ಲಾಸ್ಟ್ ಅನ್ನ ಹಂಚಿದ್ದ. ಬಳಿಕ ಬೆಳಗ್ಗೆ 11:45ರ ಸುಮಾರಿಗೆ ಮನೋರಂಜನ್ ಸಾಗರ್ ಲಲಿತ್ ಝಾ ಎಂಬಾತನ ಮನೆ ಬಳಿ ಮೊಬೈಲ್ ಕೊಟ್ಟು ಸಂಸತ್ ಪ್ರವೇಶವನ್ನ ಮಾಡಿದ್ರು. ಇದೇ ವೇಳೆ ಅಮೋಲ್ ನೀಲಂ ಸಂಸತ್ ಭವನದ ಹೊರಗಡೆ ಕಲರ್ ಸ್ಪ್ರೇ ಮಾಡಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಗಲಾಟೆಯಾದ ತಕ್ಷಣ ಲಲಿತ್ ಎಲ್ಲರ ಮೊಬೈಲ್ ಹಿಡಿದು ಪರಾರಿಯಾಗಿದ್ದ. ಇಲ್ಲಿ ಮನೋರಂಜನ್ ಹಿಂದೆ ಹಳೆ ಸಂಸತ್ ಭವನ ವೀಕ್ಷಣೆ ಮಾಡಿದ್ದ. ಆ ವೇಳೆಯೂ ಪ್ರತಾಪ್ ಸಿಂಹ ಕಚೇರಿಯಿಂದಲೇ ಪಾಸ್ ಪಡೆದಿದ್ದ. ಆಗ ಏಕಾಂಗಿಯಾಗಿ ಸಂಸತ್ ಭವನಕ್ಕೆ ಹೋಗಿದ್ದ ಮನೋರಂಜನ್ ಇದೀಗ ಮೊನ್ನೆಯಷ್ಟೇ ಹೋಗಿ ಹೊಸ ಸಂಸತ್ ಭವನ ವೀಕ್ಷಣೆ ಮಾಡ್ತೇನೆ ಅಂತ ಪಾಸ್ ಅನ್ನ ಪಡೆದಿದ್ದ. ಇನ್ನು ಒಮ್ಮೆನೂ ಕೂಡ ಸಂಸದ ಪ್ರತಾಪ್ ಸಿಂಹ ಭೇಟಿಯಾಗದ ಮನೋರಂಜನ್ ಕಚೇರಿಯಿಂದ ಪಾಸ್ ಅನ್ನ ಪಡೆದಿರ್ತಾನೆ. ಮನೋರಂಜನ್ ಬಗ್ಗೆ ಪೊಲೀಸರು ಹಲವು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆತನ ಈ ರೀತಿ ವರ್ತನೆಗೆ ಕ್ರಾಂತಿಕಾರಿ ಪುಸ್ತಕಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸದಾಕಾಲ ಕ್ರಾಂತಿಕಾರಿ ಪುಸ್ತಕಗಳಲ್ಲಿ ಮುಳುಗ್ತಾ ಇದ್ದ ಆತ ಮೈಸೂರಲ್ಲಿ ಯಾವುದೇ ಸ್ನೇಹಿತರನ್ನ ಹೊಂದಿರಲಿಲ್ವಂತೆ. ಸಮಾಜ ಸೇವೆ ಮಾಡಬೇಕು ಅಂತ ಪುಸ್ತಕಗಳನ್ನ ಓದ್ತಾ ಇದ್ದ ಮತ್ತು ಧೂಮಪಾನ ಹಾಗೂ ಮದ್ಯಪಾನದಿಂದ ದೂರ ಇದ್ದಂತೆ. ಈ ಹಿಂದೆ ಅಪ್ಪನ ಪರಿಚಯ ಹೇಳಿಕೊಂಡು ಪಾಸ್ ಪಡೆದಿದ್ದ ಮನೋರಂಜನ್ ಮೊನ್ನೆ ಮಧ್ಯಾಹ್ನ ದೆಹಲಿಯ ಸಂಸದರ ಕಚೇರಿಗೆ ಹೋಗಿದ್ದಾಗ ಸಾಗರ್ ಶರ್ಮನನ್ನ ಕರ್ಕೊಂಡು ಹೋಗಿದ್ನಂತೆ. ಸಾಗರ್ ನನ್ನ ಸಹೋದ್ಯೋಗಿ, ಪಾಸನ್ನ ಸಂಗ್ರಹ ವಸ್ತುವಾಗಿ ಇಟ್ಕೊಳ್ಳೋದಕ್ಕೆ ಸಾಗರ್ ಶರ್ಮಾ ಇಷ್ಟಪಟ್ಟಿದ್ದಾರೆ. ಈ ಕಾರಣದಿಂದ ಅವರ ಹೆಸರಲ್ಲಿ ಪಾಸ್ ಕೊಡಿ ಅಂತ ಮನವಿ ಮಾಡಿದ್ನಂತೆ. ಅದೇ ಪಾಸ್ನಲ್ಲೇ ಸಂಸತ್ ಒಳ ಹೋಗಿ ಈ ರೀತಿ ಮಾಡಿ ಆತ ಸಿಕ್ಬಿದ್ದಿರೋದು. ಇನ್ನು ಇವತ್ತು ಬೆಳಗ್ಗೆ 11 ಗಂಟೆಗೆ ಲೋಕಸಭೆ ಕಲಾಪ ಆರಂಭವಾಗಲಿದ್ದು ಭದ್ರತಾ ಲೋಪ ವಿಚಾರ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಭದ್ರತಾ ಲೋಪದ ವಿಷಯ ಪ್ರಸ್ತಾಪಿಸೋದಕ್ಕೆ ವಿರೋಧ ಪಕ್ಷಗಳು ಈಗಾಗಲೇ ನಿರ್ಧಾರ ಮಾಡಿದ್ದು ಸದನದಲ್ಲಿ ಗೃಹ ಸಚಿವ ಅಮಿತ್ ಶಾ ಉತ್ತರಕ್ಕೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಅಲ್ಲದೆ ಭದ್ರತಾ ಲೋಪ ಖಂಡಿಸಿ ವಿಪಕ್ಷಗಳು ಪ್ರತಿಭಟನೆ ಕೂಡ ನಡೆಸುವ ಸಾಧ್ಯತೆ ಇದೆ. ಒಂದು ಕಡೆ ಲೋಕಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಿರುವ ವಿಪಕ್ಷಗಳು ಮತ್ತೊಂದು ಕಡೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಲಿದ್ದಾರೆ. ಮೊದಲಿಗೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಭದ್ರತಾ ಲೋಪ ವಿಷಯದ ಕುರಿತು ಸಭೆ ನಡೆಸಲಿದ್ದು ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿಧಾನಸಭೆ ಸ್ಪೀಕರ್ ಸ್ಥಾನದ ಬಗ್ಗೆ ಸಚಿವ ಜಮೀರ್ ಹೇಳಿಕೆ ನೀಡಿರುವ ವಿಚಾರವಾಗಿ ಚರ್ಚೆ ನಡೆಸೋದಕ್ಕೆ ವಿಪಕ್ಷ ಬಿಜೆಪಿ ನಿನ್ನೆ ನಿಲುವಳಿ ನೋಟಿಸ್ ನೀಡಿತ್ತು. ಚರ್ಚೆಗೆ ಅವಕಾಶ ಕೋರಿ ನಿಯಮ 69ರ ಅಡಿಯಲ್ಲಿ ನಿಲುವಳಿ ನೋಟಿಸ್ ನೀಡಲಾಗಿತ್ತು. ಇದರ ಪ್ರಕಾರ ಇಂದು ಅವಕಾಶ ನೀಡುವುದಾಗಿ ಖುದ್ದು ಸ್ಪೀಕರ್ ಖಾದರ್ ಹೇಳಿದರು. ಹೀಗಾಗಿ ಇಂದು ಜಮೀರ್ ಹೇಳಿಕೆ ವಿಚಾರ ಸದನದಲ್ಲಿ ಚರ್ಚೆ ನಡೆಯಲಿದ್ದು ಗದ್ದಲ ಎಬ್ಬಿಸುವ ಸಾಧ್ಯತೆ ಇದೆ. ಇನ್ನು ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನ ಶುಕ್ರವಾರ ಮುಕ್ತಾಯವಾಗಲಿದೆ. ಕಳೆದ 8 ದಿನಗಳಿಂದ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಹಲವು ಚರ್ಚೆಗಳು ಪ್ರಸ್ತಾಪವಾಗಿವೆ. ಸರ್ಕಾರದ ಪರವಾಗಿ ಇಂದು ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಲಿದ್ದಾರೆ. ಇನ್ನು ವಿಶೇಷ ಅಂತಂದ್ರೆ ಬೆಳಗ್ಗೆ 9:30ಕ್ಕೆ ವಿಧಾನಸಭೆ ಕಲಾಪ ಇವತ್ತು ಆರಂಭ ಆಗುತ್ತೆ. ಆದರೆ ಇನ್ನೂ ಒಂದು ದಿನದ ಕಾಲ ಅಧಿವೇಶನ ಮುಂದೂಡಿಕೆಗೆ ಪ್ರತಿಪಕ್ಷಗಳು ಬಿಗಿಪಟ್ಟು ಹಿಡಿದಿವೆ. ಹೆಣ್ಣು ಭ್ರೂಣ ಹತ್ಯೆ ಮಾಡಿದ್ದ ಎಸ್ಪಿಜಿ ಆಸ್ಪತ್ರೆ ಸೀಸ್ ಮಾಡಲಾಗಿದೆ. ತಿರುಮಲಶೆಟ್ಟಿಹಳ್ಳಿ ಕ್ರಾಸ್ ಬಳಿ ಇರುವ ಎಸ್ಪಿಜಿ ಆಸ್ಪತ್ರೆಗೆ ಬೀಗ ಮುದ್ರೆ ಹಾಕಲಾಗಿದೆ. ಎಲ್ಲ ರೋಗಿಗಳನ್ನ ಬೇರೆ ಆಸ್ಪತ್ರೆಗೆ ಸ್ಥಳಾಂತರಿಸಿದ ನಂತರ ಬೀಗ ಹಾಕಲಾಗಿದ್ದು ಕೆಲವು ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಎಸ್ಪಿಜಿ ಆಸ್ಪತ್ರೆಯ ಸಿಸಿ ಕ್ಯಾಮೆರಾದ ಡಿವಿಆರ್ ಸೀಸ್ ಮಾಡಲಾಗಿದೆ. ಎಸ್ಪಿಜಿ ಆಸ್ಪತ್ರೆ ವಿರುದ್ಧ ಭ್ರೂಣ ಕೇಸ್ ದಾಖಲಿಸಲಾಗಿದೆ. ಹೊಸ ವರ್ಷಾಚರಣೆ ಹತ್ತಿರವಾಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ದಿನೇ ದಿನೇ ಡ್ರಗ್ ಸಪ್ಲೈ ಆಗ್ತಾ ಇದ್ದು ನಗರ ಪೊಲೀಸ್ ಆಯುಕ್ತರು ಹೊಸ ಟಾಸ್ಕ್ ನೀಡಿದ್ದಾರೆ. ಗಾಂಜಾ ಹಾಗೂ ಡ್ರಗ್ಸ್ ಹೆಚ್ಚಾಗಿ ಸಪ್ಲೈ ಆಗುವ ಸ್ಥಳಗಳ ಮಾಹಿತಿ ಕಲೆ ಹಾಕೋದಕ್ಕೆ ಸೂಚನೆ ನೀಡಲಾಗಿದೆ. ಇನ್ನು ಈಗಾಗಲೇ ಸೆಂಟ್ರಲ್ ಜೈಲಿನಿಂದ ಒಂದೇ ತಿಂಗಳಲ್ಲಿ 103 ಮಂದಿ ಪೆಡ್ಲರ್ಗಳನ್ನು ರಿಲೀಸ್ ಆಗಿದ್ದಾರೆ. ಅವರಲ್ಲಿ 12 ಮಂದಿ ನೈಜೀರಿಯನ್ ಡ್ರಗ್ ಪೆಡ್ಲರ್ಗಳಾಗಿದ್ದು ರಿಲೀಸ್ ಆದವರ ಮೇಲೆ ನಿಗಾ ಇಡೋದಕ್ಕೆ ಸೂಚಿಸಲಾಗಿದೆ. ಕೆಆರ್ಎಸ್ ಬಳಿ ಗಣಿಗಾರಿಕೆಗೆ ಅನುಮತಿ ಕೋರಿದ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ವಿಚಾರಣೆ ಮಾಡಲಾಗುತ್ತೆ. ಆದರೆ ಸ್ಫೋಟಕ ಅನುಮತಿ ನೀಡಿ ಆಪತ್ತು ಆಹ್ವಾನಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಸಿಜೆ
ಪ್ರಸನ್ನ ಬಿ ವಳಾರೆ, ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಪೀಠ ಹೇಳಿತು. ಅಲ್ಲದೆ ಅಣೆಕಟ್ಟು ಸುರಕ್ಷತಾ ಕಾಯ್ದೆಯನ್ನ ಪರಿಗಣಿಸಬೇಕಾಗಿದೆ. ಕೆಆರ್ಎಸ್ ಪ್ರಮುಖ ಡ್ಯಾಮ್ ಆಗಿದ್ದು ಸೂಕ್ಷ್ಮ ವಿಷಯವಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಹಾಸ್ಟೆಲ್ ವಾರ್ಡನ್ ಧೋರಣೆ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು. ಹಾವೇರಿ ತಾಲೂಕಿನ ಗಾಂಧಿಪುರ ಗ್ರಾಮದ ಬಳಿಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ಮುಂಭಾಗ ಧರಣಿ ನಡೆಸಿದರು. ಊಟ ಮತ್ತು ಮೂಲಭೂತ ಸೌಕರ್ಯಗಳು ಹಾಸ್ಟೆಲ್ನಲ್ಲಿ ಸಿಗ್ತಾ ಇಲ್ಲ. ಸಣ್ಣಪುಟ್ಟ ವಿಚಾರಕ್ಕೆ ವಾರ್ಡನ್ ಜೀವ ಬೆದರಿಕೆ ಹಾಕ್ತಾರೆ ಅಂತ ಆರೋಪ ಮಾಡಿದ್ರು. ವಾರ್ಡನ್ ಲಕ್ಷ್ಮಣ್ ಲಮಾಣಿ ವರ್ಗಾವಣೆಗೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದ್ರು. ಇನ್ನು ವಾರ್ಡನ್ ವರ್ಗಾವಣೆ ಮಾಡದೇ ಇದ್ರೆ ನಾವು ಊರಿಗೆ ಹೋಗ್ತೀವಿ ಅಂತ ಪ್ರತಿಭಟಿಸಿದರು. ರಾಯಚೂರಿನ ಬಿಸಿಎಂ ಲೇಡೀಸ್ ಹಾಸ್ಟೆಲ್ನಲ್ಲಿ ನೀರಿನ ಸಮಸ್ಯೆ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ವಾರ್ಡನ್ ಗಿರಿಜಾ ಯತ್ನಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ವಿದ್ಯಾರ್ಥಿನಿಯರು ಅಶ್ಲೀಲ ವಿಡಿಯೋ ಕಾಲ್ ಮಾಡ್ತಿದ್ದಾರೆ, ಬಾಯ್ ಫ್ರೆಂಡ್ಗಳಿಂದ ತಮಗೆ ಧಮಕಿ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದರಿಂದ ಕೆರಳಿದ ವಿದ್ಯಾರ್ಥಿನಿಯರು ವಿಷಯ ಡೈವರ್ಟ್ ಮಾಡ್ತಾ ಇರೋ ವಾರ್ಡನ್ರನ್ನ ಬದಲಿಸುವಂತೆ ಒತ್ತಾಯಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ಹುಲಿ ಭೀತಿ ಆರಂಭವಾಗಿದೆ. ನಂಜನಗೂಡು ತಾಲೂಕು ತಾಂಡವಪುರದಲ್ಲಿ ಹಸುವಿನ ಮೇಲೆ ಹುಲಿ ದಾಳಿ ನಡೆಸಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ರೈತ ಕರಿಗೌಡ ಹಸು ಮೇಯಿಸುವಾಗ ಹುಲಿ ದಾಳಿ ನಡೆದಿದ್ದು, ಆದರೆ ಹುಲಿನ ತಪ್ಪಿಸಿಕೊಂಡಂತಹ ಹಸು ಪರಾರಿಯಾಗಿದೆ. ಸದ್ಯ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಕೊಟ್ಟಿದ್ದು, ಬಂದೂಕು ಹಿಡಿದು ಹುಲಿ ಹೋದ ಕಡೆಯೆಲ್ಲ ಪರಿಶೀಲನೆ ನಡೆಸಲಾಗುತ್ತದೆ. ಟೀಂ ಇಂಡಿಯಾದ ಬೆಂಕಿ ಚೆಂಡು ಮೊಹಮ್ಮದ್ ಶಮಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಹಿನ್ನೆಲೆ ಅರ್ಜುನ್ ಪ್ರಶಸ್ತಿ ನೀಡುವಂತೆ ಬಿಸಿಸಿಐಗೆ ಶಿಫಾರಸು ಮಾಡಿದೆ. ಇನ್ನು ಶಮಿ ಹೆಸರನ್ನ ಅರ್ಜುನ್ ಪ್ರಶಸ್ತಿಗಾಗಿ ನಾಮನಿರ್ದೇಶನ ಮಾಡಲಾಗಿದೆ. ವಿಶ್ವಕಪ್ನ ಶ್ರೀಲಂಕಾ ವಿರುದ್ಧದ ಪಂದ್ಯದ ವೇಳೆ ಮೊಹಮ್ಮದ್ ಶಮಿ ಮೈದಾನದಲ್ಲಿ ನಮಾಜ್ ಮಾಡೋದಕ್ಕೆ ಮುಂದಾದರು ಅಂತ ಜಾಲತಾಣದಲ್ಲಿ ಟ್ರೋಲ್ ಮಾಡಿದ್ರು. ಇದಕ್ಕೆ ಶಮಿ ಟ್ವೀಟ್ ಮಾಡಿ ತಿರುಗೇಟು ನೀಡಿದ್ದಾರೆ. ನಾನು ಪ್ರಾರ್ಥನೆ ಮಾಡಬೇಕು ಅಂದುಕೊಂಡ್ರೆ ಮಾಡ್ತಾ ಇದ್ದೆ, ತಡೆಯುವವರು ಯಾರು? ಆದರೆ ನಾನು ಮಾಡಲಿಲ್ಲ. ನಾನು ಹೆಮ್ಮೆಯ ಮುಸಲ್ಮಾನ, ನಾನು ಹೆಮ್ಮೆಯ ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಅಂತ ಹೇಳಿದ್ದಾರೆ. 2023ರ ವಿಶ್ವಕಪ್ನಲ್ಲಿ ಮೊಹಮ್ಮದ್ ಶಮಿ ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಹಸನ್ ರಜಾ ಆರೋಪಿಸಿದ್ದಾರೆ. ಈ ಆರೋಪ ಕೇಳಿ ಜೋರಾಗಿ ನಕ್ಕ ಶಮಿ, ನಾನು ಈ ಆರೋಪಕ್ಕೆ ತುಪ್ಪ ಸುರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಾಲ್ ಟ್ಯಾಂಪರಿಂಗ್ ಆರೋಪಕ್ಕೆ ವಿಡಿಯೋ ಸಾಕ್ಷಿ ನೀಡೋಣ ಅಂದುಕೊಂಡಿದ್ದೆ, ಆದರೆ ವಿವಾದ ದೊಡ್ಡದಾಗಿಸುವುದು ಬೇಡ ಅಂತ ಸುಮ್ಮನಾದೆ ಅಂತ ಹೇಳಿದ್ದಾರೆ. ಚುಟುಕು ಕ್ರಿಕೆಟ್ನಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಖ್ಯಾತಿ ಪಡೆದಿರುವ ಭಾರತದ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ನ ಬ್ರ್ಯಾಂಡ್ ವ್ಯಾಲ್ಯೂ ಬರೋಬ್ಬರಿ 89,236 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಐಪಿಎಲ್ ತಂಡಗಳ ಪೈಕಿ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ 725 ಕೋಟಿ ಮೌಲ್ಯದ ಮೂಲಕ ನಂಬರ್ 1 ಸ್ಥಾನದಲ್ಲಿ ಇದೆ. ಇನ್ನು 675 ಕೋಟಿ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ 2ನೇ ಸ್ಥಾನದಲ್ಲಿದೆ. 657 ಕೋಟಿ ಮೌಲ್ಯವನ್ನ ಕೆಕೆಆರ್ ಹೊಂದಿದೆ. ಕರ್ನಾಟಕದ ಹಾಟ್ ಫೇವರೇಟ್ ಆರ್ಸಿಬಿ 582 ಕೋಟಿ ರೂಪಾಯಿಯ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿದೆ.